ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇಂದು ಸಮಾಜ ವಿಜ್ಞಾನ ವಿಷಯದ ಸಮಾಜದ ಪ್ರಕಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಇಲ್ಲಿ ಸಮಾಜದ ಅರ್ಥ, ಸ್ವರೂಪ, ಮಹತ್ವ, ಸಮಾಜದ ವಿವಿಧ ಪ್ರಕಾರಗಳ ಬಗ್ಗೆ ಚರ್ಚೆ ಮಾಡಿ ಅರ್ಥ ಮಾಡಿಕೊಳ್ಳೋಣ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಇದರ ಅರ್ಥ ಹೇಳುವಿರಾ? ಚಿತ್ರ ನೋಡಿ, ಇದರಿಂದ ನಿಮಗೇನು ಅರ್ಥವಾಯಿತು ಸ್ವಲ್ಪ ಹೇಳಿ. ಇದು ಗ್ರಾಮೀಣ ಸಮುದಾಯದ ಒಂದು ಚಿತ್ರಣ. ಮತ್ತೆ ಈ ಚಿತ್ರವನ್ನೊಮ್ಮೆ ನೋಡಿ, ಇದರ ಬಗ್ಗೆ ಹೇಳಬಹುದಾ ಯೋಚಿಸಿ. ಚಿತ್ರ ನೋಡಿ, ಏನಿರಬಹುದು? ಇದು ಆದಿವಾಸಿ ಸಮುದಾಯದ ಜೀವನ ಕ್ರಮವನ್ನು ಹೇಳುವಂಥ ಒಂದು ಚಿತ್ರ. ಸಮಾಜದಲ್ಲಿ ಜನಜೀವನ, ಸಂಸ್ಕೃತಿ, ಆಚಾರ ವಿಚಾರ, ಉದ್ಯೋಗ ಮುಂತಾದ ಅಂಶಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆಯಾಗಿರುತ್ತವೆ. ನಗರ ಸಮುದಾಯ, ಗ್ರಾಮೀಣ ಸಮುದಾಯ, ಆದಿವಾಸಿ ಸಮುದಾಯ, ದೊಡ್ಡ ದೊಡ್ಡ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು, ಇನ್ನೂ ಅನೇಕ ಸಂಸ್ಥೆಗಳನ್ನು ನಾವು ಕಾಣಬಹುದು. ಇಂದು ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ. ಸಮಾಜದ ಅರ್ಥ. ಸಮಾಜ ಎಂಬ ಕನ್ನಡ ಪದವು ಇಂಗ್ಲಿಷ್ ಭಾಷೆಯ ಸೊಸೈಟಿ ಎಂಬ ಪದದ ಅನುವಾದವಾಗಿದೆ. ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ನಿಂದ ಬಂದಿದೆ. ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಸಮಾಜವು ಪ್ರಧಾನ ಅಧ್ಯಯನ ವಸ್ತು. ಮಾನವರು ಯಾವಾಗಲೂ ಸಾಂಘಿಕವಾಗಿ ಸಮಾಜದಲ್ಲಿ ಜೀವಿಸುತ್ತಾರೆ. ಈ ಚಿತ್ರ ನೋಡಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಸಮಾಜಶಾಸ್ತ್ರದ ಅರ್ಥ. ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ರೂಪಿಸಲ್ಪಟ್ಟ ಶಾಸ್ತ್ರವೇ ಸಮಾಜಶಾಸ್ತ್ರ. ವ್ಯಕ್ತಿ ಮತ್ತು ಸಮಾಜ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಮಾಜದಲ್ಲಿ ಜನಜೀವನ, ಸಂಸ್ಕೃತಿ, ಆಚಾರ ವಿಚಾರ, ಉದ್ಯೋಗ ಮುಂತಾದ ಅಂಶಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆಯಾಗಿರುತ್ತವೆ. ಗ್ರಾಮಾಂತರ ಪ್ರದೇಶಗಳಿಗೆ ಹೋಲಿಸಿದಾಗ ನೂರಾರು ಸಂಖ್ಯೆಯ ಕುರಿಗಳು, ದನಗಳು ಮತ್ತಿತರ ಪ್ರಾಣಿಗಳು ಕಣ್ಣಿಗೆ ಕಾಣುತ್ತವೆ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಇದರ ಅರ್ಥ ಹೇಳುವಿರಾ? ಚಿತ್ರ ನೋಡಿ, ಇದರಿಂದ ನಿಮಗೇನು ಅರ್ಥವಾಯಿತು ಸ್ವಲ್ಪ ಹೇಳಿ. ಇದು ಗ್ರಾಮೀಣ ಸಮುದಾಯದ ಒಂದು ಚಿತ್ರಣ. ಸಮಾಜದ ಸ್ವರೂಪ. ಸಮಾಜವು ಸಮೂಹಗಳ ಸಮೂಹವಾಗಿದೆ. ಹಲವು ಜನರು ಒಟ್ಟುಗೂಡಿ ಒಂದು ಸಮೂಹವಾಗುತ್ತದೆ. ಅಂಥ ಹಲವಾರು ಸಮೂಹಗಳು ಒಟ್ಟುಗೂಡಿ ಸಮಾಜವಾಗುತ್ತದೆ. ಸಮಾಜವು ಕುಟುಂಬ, ನೆರೆಹೊರೆ, ಗ್ರಾಮ, ನಗರ, ಕಾರ್ಮಿಕ ಸಂಘ, ಧಾರ್ಮಿಕ ಸಮೂಹ, ರಾಜಕೀಯ ಪಕ್ಷಗಳು ಮುಂತಾದ ಸಮೂಹಗಳನ್ನು ಹೊಂದಿವೆ. ಸಮಾಜದ ಸ್ವರೂಪ. ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ. ಉದಾಹರಣೆಗೆ ಗುರು ಶಿಷ್ಯರು, ಪಾಲಕರು ಮಕ್ಕಳು, ರೋಗಿಗಳು ವೈದ್ಯರು, ಗಂಡ ಹೆಂಡತಿ ಮುಂತಾದವುಗಳು. ಹೋಲಿಕೆ ಮತ್ತು ಸಾಮ್ಯತೆ. ಇದರಿಂದ ಜನರಲ್ಲಿ ಪರಸ್ಪರ ಒಡನಾಡಿತನ, ಸಹಕಾರ, ಪ್ರೀತಿ, ವಿಶ್ವಾಸ, ಅನುಕಂಪ, ತ್ಯಾಗ, ನಾವೆಲ್ಲರೂ ಒಂದೇ ಎಂಬ ಭಾವನೆ ವ್ಯಾಪಕವಾಗಿ ಬೆಳೆದು ಕೂಡಿ ಬಾಳುವಂತೆ ಪ್ರೇರೇಪಿಸುತ್ತದೆ. ಸಹಕಾರ ಮತ್ತು ಶ್ರಮ ವಿಭಜನೆ. ಉದಾಹರಣೆಗೆ ಸಮಾಜದಲ್ಲಿ ಒಬ್ಬರಿಗೊಬ್ಬರು ಸುಖ ದುಃಖಗಳಲ್ಲಿ ಭಾಗಿಯಾಗಿರುವವರು. ಆದ್ದರಿಂದ ಸಹಕಾರ ಮತ್ತು ಶ್ರಮ ವಿಭಜನೆ ಎರಡು ಪರಸ್ಪರ ಪೂರಕವಾಗಿವೆ. ಸಮಾಜದ ಸ್ವರೂಪ. ಸಾಮಾಜಿಕ ನಿಯಂತ್ರಣ. ಅದರಲ್ಲಿ
ಸಮಾಜವು ತನ್ನದೇ ಆದ ರೀತಿ ನೀತಿಗಳನ್ನು ಬೆಳೆಸಿಕೊಡುತ್ತದೆ. ಸಮಾಜವು ಗತಿಶೀಲವಾದುದು. ಪರಿವರ್ತನೆ ಇಲ್ಲದೆ ಯಾವುದೇ ಸಮಾಜವು ದೀರ್ಘಕಾಲ ಉಳಿಯಲಾರದು. ಉದಾಹರಣೆಗೆ, ಗ್ರಾಮೀಣ ಸಮಾಜ ನಿಧಾನವಾಗಿ ಬದಲಾದರೆ ನಗರ ಸಮುದಾಯವು ತ್ವರಿತವಾಗಿ ಬದಲಾವಣೆ ಹೊಂದುತ್ತದೆ. ಸಮಾಜದ ಪ್ರಾಮುಖ್ಯತೆ. ಸಮಾಜವು ಸರ್ವವ್ಯಾಪಕವಾದುದು. ಮಾನವರ ಜೀವನ ಹಾಗೂ ಸಮಾಜ ಇವು ಯಾವಾಗಲೂ ಒಟ್ಟಿಗೆ ಸಾಗುತ್ತವೆ. ನಮ್ಮ ಜೀವನವನ್ನು ಸುಗಮವಾಗಿ ಸಾಗುವಂತೆ ಮಾಡುವುದೇ ಸಮಾಜ. ರಕ್ಷಣೆ ಹಾಗೂ ಪೋಷಣೆ ಅಗತ್ಯವಾದುದು. ಪರಸ್ಪರ ಸಹಾಯ, ಸಹಕಾರ, ಶ್ರಮ ವಿಭಜನೆ, ಪರಸ್ಪರಾವಲಂಬನೆ, ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಪರಿವರ್ತನೆ, ಅಧಿಕಾರ, ಸ್ವಾತಂತ್ರ್ಯ, ಸಂಸ್ಕೃತಿ, ಸಾಮರಸ್ಯ ಇವೆಲ್ಲವುಗಳ ಸಮ್ಮಿಶ್ರಣಗೊಂಡ ಸಂಕೀರ್ಣ ವ್ಯವಸ್ಥೆಯೇ ಸಮಾಜ. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮಾಜದ ಪಾತ್ರ ಹಿರಿದಾದುದು. ಸಮಾಜವು ನಮ್ಮ ಜೀವನದ ದಿಕ್ಕುದೆಸೆಗಳನ್ನು, ಗೊತ್ತು ಗುರಿಗಳನ್ನು ನಿರ್ಧರಿಸುವುದು ಜೊತೆಗೆ ನಮ್ಮ ಮಾನವ ಸಹಜ ದೌರ್ಬಲ್ಯಗಳನ್ನು, ದೋಷಗಳನ್ನು, ಅದಮ್ಯ ಬಯಕೆ ಆಕಾಂಕ್ಷೆಗಳನ್ನು ನಿಯಂತ್ರಣದಲ್ಲಿಡುವ ಸಾಧನವಾಗಿಯೂ ಕೆಲಸ ಮಾಡುತ್ತದೆ. ಬದುಕನ್ನು ಗಟ್ಟಿಗೊಳಿಸುತ್ತದೆ. ಸಮಾಜವೆಂಬ ವಿಶಾಲವಾದ ವ್ಯವಸ್ಥೆಯು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿದೆ. ಸಮಾಜದ ವಿವಿಧ ಪ್ರಕಾರಗಳು. ಸಮಾಜವನ್ನು ಉದ್ಯೋಗ ಮತ್ತು ದುಡಿಮೆಯ ಚಟುವಟಿಕೆಗಳ ಆಧಾರದಲ್ಲಿ ವಿವಿಧ ಬಗೆಗಳಲ್ಲಿ ವರ್ಗೀಕರಿಸಲಾಗಿದೆ. ಅದರಲ್ಲಿ ಬೇಟೆ ಅಥವಾ ಆಹಾರ ಸಂಗ್ರಹಣಾ ಸಮಾಜ, ಎರಡನೇದು ಪಶುಪಾಲನಾ ಸಮಾಜ, ಮೂರನೇದು ಕೃಷಿ ಸಮಾಜ, ನಾಲ್ಕನೇದು ಗ್ರಾಮೀಣ ಸಮಾಜ, ಐದನೇದು ನಗರ ಸಮಾಜ ಮತ್ತು ಆರನೇದು ಕೈಗಾರಿಕಾ ಸಮಾಜ. ಹೀಗೆ ಸಮಾಜವನ್ನು ಉದ್ಯೋಗ ಮತ್ತು ದುಡಿಮೆಯ ಚಟುವಟಿಕೆಗಳ ಆಧಾರದ ಮೇಲೆ ವರ್ಗೀಕರಿಸಿದ್ದಾರೆ. ಮೊದಲನೇದಾಗಿ ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ. ಬೇಟೆ ಮತ್ತು ಆಹಾರ ಸಂಗ್ರಹಣೆ ಸಮಾಜದ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಚಿಕ್ಕ ಸಮುದಾಯವಾಗಿದ್ದು, ಬೇಟೆಯಾಡುವುದು, ಮೀನುಗಾರಿಕೆ ಮಾಡುವುದು, ಜೇನು ಮತ್ತು ಗೆಡ್ಡೆಗೆಣಸುಗಳನ್ನು ಸಂಗ್ರಹಿಸುವುದು ಪ್ರಮುಖವಾದಂಥ ಕಾರ್ಯವಾಗಿತ್ತು. ಚಿತ್ರದಲ್ಲಿ ಅದನ್ನು ವೀಕ್ಷಿಸಬಹುದು. ಎರಡನೇದು ಪಶುಪಾಲನಾ ಸಮಾಜ. ಜನರು ತಮ್ಮ ಜೀವನಾಧಾರಕ್ಕೆ ಪಶುಗಳನ್ನು ಹಿಂಡುಗಳಾಗಿ ಸಾಕುವ ಸಮಾಜವನ್ನು ಪಶುಪಾಲನಾ ಸಮಾಜ ಎಂದು ಕರೆಯಲಾಗುತ್ತದೆ. ಈ ಸಮಾಜವು ಒಬ್ಬ ನಾಯಕನ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತಿತ್ತು. ಈ ಜನರು ಜೀವನೋಪಾಯದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಪಶುಪಾಲನೆ, ಬೇಟೆಯಾಡುವಿಕೆ, ಆಹಾರ ಸಂಗ್ರಹಿಸುವಲ್ಲಿ ಕೆಲಸದಲ್ಲಿ ತೊಡಗುತ್ತಿದ್ದರು. ಮೂರನೇದಾಗಿ ಕೃಷಿ ಸಮಾಜ. ಸಮಾಜ ವಿಕಾಸದ ಈ ಹಂತದಲ್ಲಿ ಮಾನವ ಅಲೆಮಾರಿ ಬದುಕನ್ನು ಬಿಟ್ಟು ಒಂದೇ ಸ್ಥಳದಲ್ಲಿ ನೆಲೆ ನಿಂತು ಕೃಷಿಯನ್ನು ಅವಲಂಬಿಸಿದ ಗ್ರಾಮವಾಸಿಗಳ ಸಮುದಾಯವಾಗಿದೆ. ವ್ಯವಸಾಯದ ಮೂಲಕ ಆಹಾರದ ಉತ್ಪಾದನೆ ಸಮಾಜದ ಮತ್ತೊಂದು ಲಕ್ಷಣವಾಗಿದೆ. ಕೃಷಿಗೆ ಬೇಸಾಯ ಎಂದಲೂ, ಕೃಷಿ ಕಾರ್ಮಿಕರನ್ನು ಬೇಸಾಯಗಾರರೆಂತಲೂ, ರೈತರು ಎಂದು ಕರೆಯುತ್ತಾರೆ. ಕೃಷಿಗೆ ಹೆಚ್ಚಾಗಿ ಪ್ರಾಣಿ ಮತ್ತು ನೇಗಿಲನ್ನು ಬಳಸುತ್ತಾರೆ. ಭಾರತ ಎಂದರೆ ಗ್ರಾಮಗಳ ನಾಡು, ಕೃಷಿಕರ ಬೀಡು. ಋಗ್ವೇದದಲ್ಲಿ ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಸ್ಥ ಎಂದು ವರ್ಣಿಸಲಾಗಿದೆ. ಹಲವು ಗ್ರಾಮಗಳ ಒಕ್ಕೂಟಕ್ಕೆ ವಿಷ, ಜನ, ದೇಶ ಎಂಬ ಆಡಳಿತ ವಿಂಗಡಣೆ ಇತ್ತು. ಮಹಾಭಾರತದಲ್ಲಿ ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮಿಣಿ ಎಂದು ಕರೆಯಲಾಗಿದೆ. ಎಸ್ ಸಿ ದುಬೆ ಅವರು
ಒಂದೇ ಸ್ಥಳದಲ್ಲಿ ವಾಸವಾಗಿರುವ ಕುಟುಂಬಗಳ ಸಮೂಹವೇ ಗ್ರಾಮ ಎಂದಿದ್ದಾರೆ. ಗ್ರಾಮೀಣ ಸಮುದಾಯ. ಗ್ರಾಮವು ಗಾತ್ರದಲ್ಲಿ ಚಿಕ್ಕದು. ಮ್ಯಾಕ್ಸ್ ವೆಬರ್ ಹೇಳುವಂತೆ ಬಹುಸಂಖ್ಯೆಯ ಭಾರತೀಯರು ಗ್ರಾಮವಾಸಿಗಳೇ ಆಗಿದ್ದಾರೆ. ಗ್ರಾಮ ಸಾಮಾನ್ಯವಾಗಿ ಚಿಕ್ಕ ಗಾತ್ರವನ್ನು ಹೊಂದಿರುತ್ತದೆ. ಜನಸಾಂದ್ರತೆ ದಟ್ಟವಾಗಿ ಇರುವುದಿಲ್ಲ. ಪ್ರಾಥಮಿಕ ಹಾಗೂ ಕೌಟುಂಬಿಕ ಸಂಬಂಧಗಳ ಪ್ರಭಾವ. ಗ್ರಾಮೀಣ ಸಮಾಜದಲ್ಲಿ ನೇರವಾಗಿ ಪ್ರಾಥಮಿಕ ಸಂಬಂಧಗಳು ಇರುತ್ತವೆ. ಅಂದರೆ ಇಲ್ಲಿ ವ್ಯಕ್ತಿಯ ನಡುವೆ ಸ್ನೇಹ, ಪ್ರೀತಿ, ಬಂಧುತ್ವ ಮುಂತಾದವುಗಳನ್ನು ಕಾಣಬಹುದು. ಸರಳ ಆರ್ಥಿಕ ಜೀವನ, ವಿಶೇಷವಾಗಿ ಭಾರತೀಯರ ವ್ಯವಸಾಯ ಪ್ರಕೃತಿಯನ್ನೇ ಅವಲಂಬಿಸಿದೆ. ಗ್ರಾಮೀಣ ಜೀವನ ಹೆಚ್ಚು ಸರಳವಾದುದು, ಮಿತವ್ಯಯವಾದುದು. ನಿಶ್ಚಿತ ಆದಾಯ ಇಲ್ಲದಿರುವುದರಿಂದ ಹಾಗೂ ಕಡಿಮೆ ಆದಾಯ ಇರುವುದರಿಂದ ಗ್ರಾಮೀಣ ಜನತೆಯು ಮಿತವ್ಯಯದ ನಿರಾಡಂಬರ ಜೀವನವನ್ನೇ ಸಾಗಿಸಬೇಕಾಗುತ್ತದೆ. ನೆರೆಹೊರೆ. ನೆರೆಹೊರೆಯು ಗ್ರಾಮೀಣ ಸಮುದಾಯದ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಸಾಮಾಜಿಕ ಕಾರ್ಯಗಳಲ್ಲಿ, ಹುಟ್ಟು ಸಾವುಗಳಲ್ಲಿ, ಹಬ್ಬ ಉತ್ಸವಗಳಲ್ಲಿ ನೆರೆಹೊರೆಯು ವಿಶಿಷ್ಟ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತದೆ. ಈ ಚಿತ್ರ ನಮಗೆ ನೆರೆಹೊರೆಯ ಅರ್ಥವನ್ನು ಸೂಚಿಸುತ್ತದೆ. ನಗರ ಸಮುದಾಯ. ನಗರ ಸಮಾಜ ಮಾದರಿ ಎನಿಸಿದೆ, ಜೊತೆಗೆ ಅಷ್ಟೇ ಸಂಕೀರ್ಣವೆನಿಸಿದೆ. ನಗರ ಜೀವನ ಅತೀವ ಜನಸಂಖ್ಯೆಯಿಂದ ವಿವಿಧ ಸಾಂಸ್ಕೃತಿಕ, ಔದ್ಯೋಗಿಕ, ರಚನಾತ್ಮಕ ಭಿನ್ನತೆ ಮತ್ತು ಲಕ್ಷಣಗಳನ್ನು ತನ್ನೊಳಗೆ ರೂಢಿಸಿಕೊಳ್ಳುವುದು ಸಹಜವೆನಿಸಿದರೂ ನಗರ ಸಮಾಜದ ಗಾತ್ರ ಹೆಚ್ಚಾದಂತೆ ಅಲ್ಲಿ ವೈಪರೀತ್ಯ ಬೆಳವಣಿಗೆಗಳು ಜೀವನವನ್ನು ಒಂದು ರೀತಿಯ ಸಮಸ್ಯೆಯ ಅಂಚಿಗೆ ತಳ್ಳಿದೆ. ಇವುಗಳ ನಡುವೆಯೇ ನಗರ ಜೀವನ ಯಾವತ್ತೂ ಸ್ವಾಗತಾರ್ಹವಾಗಿರುವುದು ಇತಿಹಾಸದ ಪುಟಗಳಿಂದ ಹಾಗೂ ಪ್ರಸ್ತುತ ಪ್ರಕ್ರಿಯೆಗಳಿಂದ ಕಂಡುಬರುತ್ತಿದೆ. ಇತ್ತೀಚೆಗಂತೂ ನಗರ ಸಮುದಾಯಗಳ ಬೆಳವಣಿಗೆ, ನಗರ ಸಮಾಜದ ಅಭಿವೃದ್ಧಿಯ ಚಟುವಟಿಕೆಗಳು ಆಶಾದಾಯಕವಾಗಿವೆ. ಆಧುನಿಕ ಸಮಾಜವು ಸಮಾಜವಾಗಿ ನವೀಕರಣಗೊಂಡ ಸಂಕೀರ್ಣ ಸಮಾಜವಾಗಿರುತ್ತದೆ. ಭಾರತದಲ್ಲಿ ನಗರ ಜೀವನ ಇಂದು ನಿನ್ನೆಯದಲ್ಲ. ವಿಶ್ವದಲ್ಲೇ ಅತಿ ಪುರಾತನ ನಾಗರಿಕತೆ ಹೊಂದಿದ್ದ ಮತ್ತು ನಗರ ಜೀವನ ರೂಢಿಸಿಕೊಂಡ ಸಮಾಜ ನಮ್ಮದು. ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ ನಾಗರಿಕತೆ ನಂತರದಲ್ಲಿ ಸಿಂಧೂ ನದಿ ಕೊಳ್ಳದಲ್ಲಿ ಹೊರಹೊಮ್ಮಿದ ಅತ್ಯುನ್ನತ ನಾಗರಿಕತೆ ಮತ್ತು ನಗರ ಜೀವನವನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಭಾರತದ್ದು. ಹರಪ್ಪ, ಮೊಹೆಂಜೊದಾರೋ, ಲೋಥಲ್, ಕಾಲಿಬಂಗನ್ ಹೀಗೆ ಅನೇಕ ದೊಡ್ಡ ಹಾಗೂ ಚಿಕ್ಕ ಗಾತ್ರದ ನಗರ ಸಮುದಾಯವನ್ನು ಹುಟ್ಟುಹಾಕಿದ ಕೀರ್ತಿ ನಮ್ಮದು. ನಾಗರಿಕತೆ ಮತ್ತು ನಗರ ಜೀವನ ಒಂದಕ್ಕೊಂದು ಪರಸ್ಪರ ಪೂರಕವೆನಿಸಿವೆ. ಅಂದರೆ ನಾಗರಿಕತೆ ಬೆಳವಣಿಗೆಯಲ್ಲಿ ನಗರ ಜೀವನ ಹೊರಹೊಮ್ಮುತ್ತದೆ, ಅಸ್ತಿತ್ವಕ್ಕೆ ಬರುತ್ತದೆ. ಇವು ಕೈಗಾರಿಕಾ ಸಮಾಜದ ಪ್ರಮುಖ ಲಕ್ಷಣಗಳಾಗಿವೆ. ಮಾಹಿತಿ ಸಮಾಜ. ಮಾಹಿತಿ ಸಮಾಜ ಎನ್ನುವುದು ಎಲ್ಲ ವರ್ಗದವರಿಗೂ ಅವಶ್ಯಕವಾಗಿರುವುದರಿಂದ ಹೆಚ್ಚು ಪ್ರಾಮುಖ್ಯತೆ ಪಡೆದಿದೆ. ಈ ಸಮಾಜದಲ್ಲಿ ಜನರು ಏನೇ ಸೌಲಭ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ನೆರವೇರಿಸಿಕೊಳ್ಳಲು ಮಾಹಿತಿ ಸಮಾಜದ ಕಡೆ ಮೊರೆ ಹೋಗುವುದು ಸಹಜವಾಗಿದೆ. ಮುಂದಿನ ಜೀವನಕ್ಕೆ ಅವಶ್ಯಕತೆ ಇರುವ ಶಿಕ್ಷಣ, ವಾಣಿಜ್ಯ, ಕೈಗಾರಿಕೆ ಇನ್ನು ಮುಂತಾದ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಸಮಾಜ ಸಹಾಯಕವಾಗಿರುತ್ತದೆ.
ಮಾಹಿತಿ ಸಮಾಜ ಕುರಿತ ಅಧ್ಯಯನಗಳು ಮತ್ತು ಸಿದ್ಧಾಂತಗಳು ಆರ್ಥಿಕತೆಯ ಮೇಲೆ ಜ್ಞಾನದ ಹಿಡಿತವನ್ನು ಕುರಿತು ಪ್ರಮುಖವಾಗಿ ಎರಡು ರೀತಿಯ ಚರ್ಚೆಗಳನ್ನು ನಡೆಸುತ್ತವೆ. ಒಂದು, ಸಮಾಜೋ ಆರ್ಥಿಕ ಜೀವನದಲ್ಲಿ ಮಾಹಿತಿ ತಂತ್ರಜ್ಞಾನದ ಪ್ರಾಮುಖ್ಯತೆಯ ಹೆಚ್ಚಳ ಮತ್ತು ಅದರ ಪ್ರಭಾವವನ್ನು ಕುರಿತಿದ್ದಾಗಿದ್ದರೆ, ಮತ್ತೊಂದು, ಮಾಹಿತಿ ಸ್ವರೂಪವೇ ಮಾರುಕಟ್ಟೆಯ ಸರಕಾಗಿರುವ ಬಗೆಯನ್ನು ವಿಶ್ಲೇಷಣೆ ಮಾಡುತ್ತದೆ. ಹೀಗಾಗಿ ಜ್ಞಾನ ಎಂಬುದು ಸಮಕಾಲೀನ ಜಾಗತಿಕ ಮುಕ್ತ ಸಮಾಜದಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಅಥವಾ ಸಂಸ್ಥೆಯ ಸೊತ್ತು ಅಥವಾ ಆಸ್ತಿಯಾಗದೆ ಹೊಸ ಹೊಸ ಉತ್ಪಾದನಾ ತಾಂತ್ರಿಕತೆಯ ಮುಖ್ಯ ಕೀಲಿಕೈ ಆಗಿದೆ. ಅಂದರೆ ಹೊಸ ತಂತ್ರಜ್ಞಾನದ ಪರಿಕರಗಳಲ್ಲಿ ಜ್ಞಾನವು ವಿನಿಮಯಗೊಳ್ಳುತ್ತದೆ. ಕಂಪ್ಯೂಟರ್ಗಳು ಮಾಹಿತಿಯ ಕಣಜವಾಗುತ್ತಿವೆ. ಮುಖ್ಯಾಂಶಗಳು: ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ. ಒಂದು ಸಮುದಾಯದೊಳಗಿನ ಸಂಸ್ಥೆಗಳ ಸಂಘಗಳ ಸಂಕೀರ್ಣವಾದ ವ್ಯವಸ್ಥೆಯೇ ಸಮಾಜ. ಬೇಟೆ ಮತ್ತು ಆಹಾರ ಸಂಗ್ರಹಣಾ ಸಮಾಜ, ಪಶುಪಾಲನಾ ಸಮಾಜ, ಕೃಷಿ ಸಮಾಜ, ಗ್ರಾಮೀಣ ಸಮಾಜ, ನಗರ ಸಮಾಜ, ಕೈಗಾರಿಕಾ ಸಮಾಜ, ಮಾಹಿತಿ ಸಮಾಜ ಇವು ಸಮಾಜದ ಪ್ರಕಾರಗಳಾಗಿವೆ. ಕೈಗಾರಿಕಾ ಆಧಾರಿತ ಆರ್ಥಿಕತೆ ದುಡಿಮೆಯಲ್ಲಿ ವೃತ್ತಿಪರತೆ, ಸಾರಿಗೆ ಮತ್ತು ಸಂಪರ್ಕ, ವಲಸೆ ಹೆಚ್ಚಳ ಕೈಗಾರಿಕಾ ಸಮಾಜದ ಲಕ್ಷಣಗಳಾಗಿವೆ. ಈಗ ನಾವು ಈ ಪಾಠದ ವಿಚಾರವಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳಿಕೊಳ್ಳೋಣ. ಸಮಾಜ ಅಂದ್ರೇನು? ಉತ್ತರ: ಮಾನವ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ರೂಪಿಸಲ್ಪಟ್ಟ ಶಾಸ್ತ್ರವೇ ಸಮಾಜಶಾಸ್ತ್ರ. ಸಮಾಜ ಎಂಬ ಪದವು ಯಾವ ಪದದಿಂದ ಬಂದಿದೆ? ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಪದದಿಂದ ಬಂದಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವು ಏನು ಕಾಣಬಹುದು? ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋದಾಗ ನೂರಾರು ಜನಸಂಖ್ಯೆಯ ಕುರಿಗಳು, ದನಗಳು ಮತ್ತಿತರ ಪ್ರಾಣಿಗಳು ಕಣ್ಣಿಗೆ ಕಾಣುತ್ತವೆ. ವಂದನೆಗಳು ಮಕ್ಕಳೇ.